ಬೀಗ ಯಾಕೆ ತಗೊಂಡು ಹೋಗಿದ್ದೀರಿ ಅಂದರೆ ಇವರು ಡೆಲ್ಲಿಗೆ ಹೋಗಿ ದೇಶವನ್ನು ತೋಡೋ ಅಂತ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನು ಬೆಂಬಲಿಸಿ 136 ಜನ MLAಗಳು ಹೋಗಿದ್ದಾರೆ ಡೆಲ್ಲಿಗೆ. ರಿಯಲ್ ಆಗಿ ಹೋಗಿರೋದು ಅದಕ್ಕೆ. ಡೆಲ್ಲಿಯಲ್ಲಿ ಹೋಗಿ ದೇಶ ವಿಭಜನೆಗೆ ಹೋಗಿದ್ದಾರೆ. ಯಾಕಂದರೆ ಹಿಂದೆ ಜಿನ್ನಾನು ಕೂಡ ಡೆಲ್ಲಿಗೆ ಬಂದು ದೇಶ ವಿಭಜನೆಯನ್ನು ಕೇಳಿದ್ದ. ಈ ಕಾಂಗ್ರೆಸ್ ಅವರು ಅದೇ ರೀತಿ DNA ಇರ್ತಕ್ಕಂಥ ಕಾಂಗ್ರೆಸ್ ಅವರು ಅವ್ರಿಗೆ ದೇಶ ವಿಭಜನೆ ಮಾಡುವಂಥದ್ದು ಒಂದು ರಕ್ತಗತವಾಗಿ ಅವ್ರಿಗೆ ಬಂದ್ಬಿಟ್ಟಿದೆ. ಈಗ ಒಬ್ಬ MLAನು ಕೂಡ ಬೆಳಗಾವಿ MLA ಯಾರವರು ವಿನಯ್ ಕುಳೆ ಅವರನ್ನು ಒಂದು ಹುಬ್ಳಿ ಧಾರವಾಡ ಒಂದು ದೇಶ ಆಗಬೇಕು ಅಂತ ಅವರು ಹೊರಟಿದ್ದಾರೆ. ಡಿ ಕೆ ಸುರೇಶ್ ಅವರು ಕನಕಪುರನೇ ಒಂದು ದೇಶ ಮಾಡೋಕ್ಕೆ ಹೊರಟಿದ್ದಾರೆ. ಎಲ್ಲ ಯಾಕೆ ಅಂದ್ರೆ ಇವರೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಲ್ಲ. ಇಂಡಿವಿಜುವಲ್ ಇವರೆಲ್ಲ ವೈಯಕ್ತಿಕ ಸಾಧನೆಗೋಸ್ಕರ ಮಾಡ್ತಾ ಇದ್ದಾರೆ ಇವರೆಲ್ಲ. ಈಗ ದೇಶ ಭಾರತ ನಮ್ಮದು. ಭಾರತ ಮಹಾತ್ಮ ಗಾಂಧೀಜಿ ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಅವರೆಲ್ಲರೂ ಕೂಡ ದೇಶಕ್ಕೆ ಹೋರಾಟ ಮಾಡಿದ್ದಾರೆ. ಅವ್ರ ಪಾರ್ಟಿಯವರು ಇದ್ರು. ಅವರು ಮಹಾತ್ಮ ಗಾಂಧೀಜಿ ಏನು ಅವ್ರ ಪಾರ್ಟಿ ಅಲ್ಲ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಇವರೆಲ್ಲರ ಬಲಿದಾನದಿಂದ ಇವತ್ತು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆ ಸ್ವಾತಂತ್ರ್ಯ ಸೇನಾನಿಗಳು ನಮ್ಮ ಕರ್ನಾಟಕದಲ್ಲೂ ಕೂಡ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲರಿಗೂ ಕೂಡ ಅವಮಾನ ಮಾಡಿದ್ದಾರೆ. ಈ ಸ್ಟೇಟ್ಮೆಂಟ್ ಕೊಟ್ಟು ದೇಶ ವಿಭಜನೆ ಆಗಬೇಕು ಆದರೆ ಏನು ತಪ್ಪು ಅಂತ ಹೇಳಿದ್ದಾರೆ. ಇವತ್ತು ಅವ್ರ MLA ಕಾಂಗ್ರೆಸ್ MLA ಆದರೆ ಏನು ತಪ್ಪು ಅಂತ ಕೇಳಿದ್ದಾರೆ. ಆಯ್ತಪ್ಪ, ನಾಳೆ ಟಾಟಾ ಇದ್ದಾನೆ, ಟಾಟಾ ಬಿರ್ಲಾ ಅವ್ರ ಆಫೀಸು ಕರ್ನಾಟಕದಲ್ಲೂ ಇದೆ. ಅವ್ರು ಹೇಳ್ತಾರೆ ನಮ್ಮ ಟ್ಯಾಕ್ಸು ನಮ್ಮ ಕಂಪನಿಗೆ ಅಂತ. ಯಾರು ಕೊಡ್ತೀರ ಅವಾಗ? ಬೆಂಗಳೂರಲ್ಲಿ ನಮ್ಮ ರೋಡ್ಗಳಿದೆ, ಭಾಳಷ್ಟು ಜನ ಒಳ್ಳೊಳ್ಳೆ ಸದಾಶಿವನಗರದಲ್ಲಿ ಟ್ಯಾಕ್ಸ್ ಒಂದೊಂದು ಬಿಲ್ಡಿಂಗೂ ಕೂಡ ಸುಮಾರು 5 ಲಕ್ಷ 10 ಲಕ್ಷ ಹಣ ಕಟ್ತಾರಪ್ಪ. ಸದಾಶಿವನಗರ ಪ್ರತಿಷ್ಠಿತ ಬಡಾವಣೆ ಸದಾಶಿವನಗರ. ಅಲ್ಲೇ ಡಿ ಕೆ ಶಿವಕುಮಾರ್ ಅವರು ಇರೋದು, ಡಿ ಕೆ ಸುರೇಶ್ ಅವರು ಅಲ್ಲೇ ಇರೋದು. ನಾಳೆ ಬಂದ್ಬಿಟ್ಟು ಇಡೀ ಸದಾಶಿವನಗರದಲ್ಲಿ ನಾವು ಟ್ಯಾಕ್ಸ್ ಕಟ್ತೀರಿ ಹೈಯೆಸ್ಟು, ಎಲ್ಲ ಹಣವನ್ನು ಸದಾಶಿವನಗರಕ್ಕೆ ಕೊಡಬೇಕು ಅಂದರೆ ಸ್ಲಮ್ಗಳ ಕತೆ ಏನು, ಬಡವರ ಕಾಲೋನಿಗಳ ಕತೆ ಏನು, ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳ ಕತೆ ಏನು? ಇದೆಲ್ಲ ನಾಟಕ. ಸಿದ್ದರಾಮಯ್ಯನಿಗೆ ಇವೆಲ್ಲ ಗೊತ್ತಿಲ್ವಾ?